ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾದ ಕೋಮುವಾದಿ ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ದಾರಿ ತಪ್ಪಿಸ್ತಾ ಇದೆ. ಡಿಜೆ ಹಳ್ಳಿ ಗಲಭೆಕೋರರನ್ನ ಅಮಾಯಕರು ಅಂತಾರೆ. ಸರ್ಕಾರದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿದೆ. ಹೀಗಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ಮೂಲಕ ಯಾರು ನಿಜವಾದ ಕೋಮುವಾದಿ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ನವರು ಬಿಜೆಪಿಯನ್ನ ಹಿಂದೂಗಳ ಓಲೈಕೆ ವಿಚಾರದಲ್ಲಿ ಅದು ಕೋಮುವಾದಿ ಪಾರ್ಟಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಈ ಕಡೆಗೆ ಸೇಮ್ ಅಸ್ತ್ರವನ್ನ ಸೇಮ್ ಟ್ಯಾಕ್ಟಿಕ್ಸ್ ಅನ್ನ ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಮುಸಲ್ಮಾನರ ವಿಚಾರದಲ್ಲಿ ಬಳಸ್ತಾ ಹಾಗೆ ಕಾಣಿಸ್ತಾ ಇದೆ. ಹರಿಪ್ರಸಾದ್ ಅವರು ಏನು ಹೇಳಿದ್ದಾರೆ, ಕೆಲವು ಮಾಹಿತಿಗಳಿದೆ ಅಂತ. ಮಾಹಿತಿಗಳಿದ್ದರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ? ಈ ಥರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋಂಥದ್ದು. ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ 2-3 ಜನ ಅದೇ ಥರದ ಹೇಳಿಕೆಯನ್ನು ಮೊನ್ನೆ ಕೊಟ್ಟಿದ್ದಾರೆ. ನೀವು ಟ್ರೈನಲ್ಲಿ ಹೋಗಬೇಡಿ, ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥದ್ದು. ಯಾವುದೇ ರೀತಿ ಅಪಾಯ ಇಲ್ಲ. ಇದು ನರೇಂದ್ರ ಮೋದಿಯವರ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಅತ್ಯಂತ ಗಟ್ಟಿ ಸರ್ಕಾರ ಇದೆ, ಸುರಕ್ಷಿತವಾಗಿ ಈ ದೇಶ ಇದೆ. ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೀತಿದೆ. ಒಂದು ಸಣ್ಣ ಘಟನೆಗೂ ಕೂಡ ಅವಕಾಶ ಇಲ್ಲ. ಮತ್ತು ಹರಿಪ್ರಸಾದ್ ಅವರು ಇದು ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿತ್ತು. ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು, ಸೀನಿಯರ್ ಲೀಡರ್ ಇದ್ದಾರೆ, ಸಂದರ್ಭ ಬಂದರೆ ಕೇಳ್ತೀವಿ ಅಂತ. ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ? ಗಲಭೆ ಆದಮೇಲೆ ಇವ್ರು ಕೇಳ್ತಾರ? ಆದ್ದರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ. ಪುನೀತ್ ಕೇಸ್ ಆಗಲಿ, ಇನ್ನೊಂದು ಕೇಸ್ ಆಗಲಿ, ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು. ಅವರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ BJPಯನ್ನು ಕೋಮುವಾದಿ ಪಕ್ಷ ಅಂತ ಕರೀತಾರೆ. ನಿಜವಾದಂಥ